ಇಂದು ಸಂವಿಧಾನ ದಿನ 75 ವರ್ಷ ತುಂಬಿತು. ಹಾಗಾಗಿ ಎಲ್ಲ ಕಡೆ ಆಚರಣೆಗಳನ್ನು ಮಾಡಿದ್ದಾರೆ. ಫೇರ್ ಎನಫ್. ವಿಪರ್ಯಾಸ ಅಂದರೆ ಅದರಲ್ಲೂ ರಾಜಕೀಯ. ಕಾರಣ ಇವತ್ತು ದಿಲ್ಲಿನಲ್ಲಿ ಒಂದು ಕಾರ್ಯಕ್ರಮ, ರಾಷ್ಟ್ರಪತಿ ಮುರ್ಮು ಅವರಿಗೆ ಶುಭಾಶಯ ತಿಳಿಸಲಿಲ್ಲ ರಾಹುಲ್ ಗಾಂಧಿ. ಆ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ ಹಾಡುವಾಗಲೂ ಅವರು ಪರಧ್ಯಾನದಲ್ಲಿದ್ದರು. ಎಲ್ಲರೂ ನಿಂತಿರುವಾಗ ಕೂತ್ಕೊಳ್ಳೋಕೆ ನೋಡಿದ್ರು, ಡ್ಯಾಶ್ ಡ್ಯಾಶ್ ಅಂತ ಬಿ ಜೆ ಪಿಯವರು. ಕಾಂಗ್ರೆಸ್ನವ್ರು ಇದೆಲ್ಲ ಬೋಗಸ್ ಅಂತ ಕಡೆಗೆ ಹೊರಗೆ ಕಡೆಗೆ ಅಂತ ತಳ್ಳಾಕಿದ್ರು. ರಾಹುಲ್ ಗಾಂಧಿ ಮಾತಾಡೋಕ್ಕೆ ಜಾಗ ಕೊಟ್ಟಿಲ್ಲ ಅಂತಾರೆ. ಅದಕ್ಕೆ ಬಿ ಜೆ ಪಿ ರೈ ಅಲ್ಲಿ ಮಾತಾಡೋ ಕಾರ್ಯಕ್ರಮ ಅಲ್ಲ, ಅಲ್ಲಿ ಬರೀ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇಬ್ಬರೇ, ಮೋದಿನೂ ಮಾತಾಡೋಕ್ಕೆ ಬಿಟ್ಟಿಲ್ಲ, ಇನ್ನು ಇವ್ರಿಗೆಲ್ಲಿಂದ ಕೊಡೋದು ಭಾಷಣಕ್ಕೆ ಜಾಗ ಅಂತ ಅವರು. ಸರಿ, ಕಾಂಗ್ರೆಸ್ನವರು ಸಂವಿಧಾನ ನಾಶ ಆಗೋಗಿದೆ, ಉಳಿಸ್ಲೇಬೇಕೀಗ ಸಂವಿಧಾನನ ಅಂತ ಅವರು ಜಾರಿ ಮಾಡಿ ಹೊಡೆದ ಹೇಳ್ತಾರೆ. ಅಂದರೆ ಅರ್ಥ ನಾವಿದ್ರೆ ಸಂವಿಧಾನ ಇಲ್ಲರಿ ಇಲ್ಲ. ರಾಹುಲ್ ಗಾಂಧಿ ಈಗ ಸಂವಿಧಾನ ಹಿಡ್ಕೊಂಡು ಇವರ ಮಹಾರಾಷ್ಟ್ರಕ್ಕೆ ಹೋದ್ರಪ್ಪ. ಕಣ್ಣು ಕಡೆ ಎಲ್ಲ ಪುಸ್ತಕ ತೋರಿಸಿದ್ದೀರಿ ನೀವೀಗ. ಒಳಗಡೆ ಏನಿತ್ತೋ ಬೇರೆ, ಬಟ್ ಸಂವಿಧಾನದ ಪ್ರತೀಕವಾಗಿ ನಾವು ಹಿಡಿದಿದ್ವಿ. ಜನ ಈಗ ಉತ್ತರ ಕೊಟ್ಟರು. ಈಗ ಏನರ್ಥ? ಹಂಗಾರೆ ಈಗ ಮಹಾರಾಷ್ಟ್ರ ಜನ ನಿಮ್ಮ ಸಂವಿಧಾನದ ನಾಶದ ಕಥೆನ ಒಪ್ಪಿಲ್ಲ ಅಂತನಾ ಅಲ್ವಾ? ಹಂಗಾರೆ ಏನರ್ಥ ಅದು? ಸಿ, ದೆರ್ ಈಸ್ ಎ ಸೆಟ್ ಆಫ್ ಪೀಪಲ್ ನಮ್ಮ ದೇಶದಲ್ಲಿ, ಬಿ ಜೆ ಪಿಲೂ ಹೌದು ಕಾಂಗ್ರೆಸ್ಸಲ್ಲೂ ಹೌದು, ನಾವಿದ್ದರೆ ಇದು ಸರಿ ಅನ್ನುವ ವಾದ. ಇಲ್ಲದ್ರೆ ಅದಲ್ಲ ಅಂದ್ಬಿಡೋದು ಅಷ್ಟೇ. ನಾವಿದ್ರೆ ಸಂವಿಧಾನ ಯಾರು ಹೇಳಿದ್ದು? ಆಲ್ ರೈಟ್, ಈ ನಮ್ಮ ಸಂವಿಧಾನವನ್ನು ಶಿಥಿಲಗೊಳಿಸುವ ವಿಚಾರದಲ್ಲಾಗಲಿ ಅಥವಾ ಬದಲಾಯಿಸುವ ವಿಚಾರ, ಬಾಯಿಗೆ ಬಂದಂಗೆಲ್ಲ ಅವ್ರಿಗೆ ಇಷ್ಟ ಬಂದಂಗೆಲ್ಲ ಬದಲಾಯಿಸ್ಬಿಡ್ತೀವಿ ಅನ್ನೋದಕ್ಕೆ ಯಾವನಿಗೆ ತಾಕತ್ತಿದೆ ಹೇಳ್ರಿ ನೋಡೋಣ. ಯಾವನಿಗೆ ತಾಕತ್ತಿದೆ? ಪ್ರಯತ್ನ ಆಗುತ್ತಾ? ಯಾರ ಕೈಲ? ನಾನು ತಾಕತ್ ಕೇಳೋದು, ಆ ಪದ ಒಳ್ಳೆ ಪದ ಅಲ್ಲದೆ ಇರ್ಬೋದು. ಯಾರಿಗಿದೆ ತಾಕತ್ತು? ಇಟ್ಸ್ ಇಂಪಾಸಿಬಲ್. ಇವತ್ತಿರೋ ದೇಶದ ಪರಿಸ್ಥಿತಿನಲ್ಲಿ ಏನು ಆಟನ, ಹುಡುಗಾಟನ ಅದು? ಮತ್ತೆ ಎಸ್. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ ತಾರಕಕ್ಕೇರಿದೆ. ಪ್ರತ್ಯೇಕ ವಕ್ಫ್ ಹೋರಾಟ ನಡೆಸ್ತಾ ಇರೋ ಯತ್ನಾಳ್ ಟೀಮ್ ಸಹಕಾರ ಕೊಡಬೇಡಿ ಅಂತ ಕೇಸ್ ದಾಖಲಿಸಿ ಅಂತ ಬಿಜೆಪಿ ಘಟಕಗಳಿಗೆ ವಿಜೇಂದ್ರ ಟೀಮ್ ಸಂದೇಶವನ್ನು ಕಳಿಸಿದೆ. ಆದರೆ ಇದಕ್ಕೆ ಡೋಂಟ್ ಕೇರ್ ಎಂದಿರುವ ಯತ್ನಾಳ್ ಕಲಬುರಗಿಯಲ್ಲಿ ವಕ್ಫ್ ವಿರೋಧಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಮಧ್ಯೆ ಪಕ್ಷದಲ್ಲಿ ಒಡಕಾಗಿರೋದನ್ನ ಯಡಿಯೂರಪ್ಪ ಒಪ್ಪಿಕೊಂಡಿದ್ದಾರೆ. ಆದರೆ ನಾವ್ಯಾರೂ ಸಿಎಂ ಆಗೋಕೆ ಹೊರಟಿಲ್ಲ ಅಂತ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಅನ್ಕೊಂಡವ್ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು, ಕೇಂದ್ರದ ನಾಯಕರಿಗೆ ಬಿಟ್ಟು. ವರಿಷ್ಠ ಗಮನಕ್ಕೆ ತರ್ತೀರಾ ಸರ್? ಎಲ್ಲ ವರಿಷ್ಠ ಗಮನಕ್ಕೆ ಎಲ್ಲ ಗೊತ್ತಿರುತ್ತೆ, ನೋಡೋಣ. ಭಯ ಯಾಕಾಗ್ತದ್ರಿ? ನಾವು ಜನರ ಸಲ ಹೋರಾಟ ಮಾಡಕತ್ತೀವಿ. ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಇಲ್ಲ, ರಾಜ್ಯಾಧ್ಯಕ್ಷ ಕಸೂರದ ಸಲ ಹೋರಾಟ ಇಲ್ಲ, ಮುಖ್ಯಮಂತ್ರಿ ಆಗೋದ್ರ ಸಲ ಹೋರಾಟ ಇಲ್ಲ. ಜನಜಾಗೃತಿ ಮಾಡಕತ್ತೀವಿ ಹೊರತು ಯಾವುದೇ ರಾಜ. ನನ್ನ ಪ್ರಕಾರ ನಾನೇನೆ ಇದನ್ನು ಹೇಳಿದೆ ನ್ಯೂಸಲ್ಲಿ. ನೀವು ವಕ್ಫ್ ಹೋರಾಟಕ್ಕೆ ಹೋಗಿ ಅದ್ರ ವಿಜಯೇಂದ್ರ ಯಡಿಯೂರಪ್ಪ ಇವ್ರ ಮೇಲೆ ಬೈಕೊಂಡು ಓಡಾಡಿದ್ರೆ ಯು ವಿಲ್ ಸ್ಟ್ಯಾಂಡ್ ಎಕ್ಸ್ಪೋಸ್ಡ್ ಅಷ್ಟೇ. ನಿಮ್ಮ ಉದ್ದೇಶ ಅಲ್ಲೇನು ಅನ್ನೋದು ಗೊತ್ತಾಗ್ತಿದೆ. ಹೌದು, ವಕ್ಫ್ ಹೋರಾಟವನ್ನೇ ಬಹಳ ಗಂಭೀರವಾಗಿ ಮಾಡಿಕೊಂಡು ಆ ಮೂಲಕ ಜನಮೆಚ್ಚುಗೆಯನ್ನು ಸಂಪಾದನೆ ಮಾಡಿದ್ರೆ ನನಗೇನು ತಪ್ಪು ಅನ್ಸಲ್ಲ. ಜನನೂ ಅದನ್ನು ಒಪ್ಕೋತಾರೆ. ಹಾಂ ಅಲ್ವಾ? ಆದರೆ ಪ್ರಾಬ್ಲಮಲ್ಲಿ ಬರ್ತಿರೋದು ಏನು ಅಂತಂದ್ರೆ, ನೀವು ಅದನ್ನು ಬಳಸ್ಕೊಂಡು ನನ್ನ ಮೇಲೆ ದಾಳಿ ಅಂತ ಅವ್ರಿಗೆ ಅನುಮಾನ. ಸನ್ಮಾನ್ಯ ಶ್ರೀ ವಿಜಯೇಂದ್ರ ತಂದೆಯವರೇನೋ ಪುಕ್ಕಟ್ಟೆ ಸುಲಭವಾಗಿ ಕರೆದ್ಬಿಟ್ರೆ ಎಲ್ಲ ಬಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅಷ್ಟು ಸುಲಭ ಇದೆಯಾ? ನೀವೆಲ್ಲರನ್ನೂ ನಿಮ್ಮ ಮೇಲೆ ಎಗರಾಡ್ದವ್ರನ್ನೆಲ್ಲ ಹಂಗೆ ಕರೆದ್ಬಿಟ್ಟು ಮಾತಾಡಿಸ್ಬಿಟ್ಟು ಸಮಾಧಾನ ಮಾಡಿದ್ರಾ? ನೀವು ಮಾಡಿಲ್ವಲ್ಲ. ನೀವೆಲ್ಲಿ ಮಾಡಿದ್ರಿ? ಮಾಡಿಲ್ಲ. ಅದಕ್ಕೆ ಹಿಂಗೆ ಆಗ್ತಾ ಇರೋದು ಇದು. ಸೊ ಅಲ್ಟಿಮೇಟ್ಲಿ ಇದಕ್ಕೆ ಉತ್ತರ ಇರೋದೇನು? ಮೇಲಿನಿಂದ ಶಂಖದಿಂದ ನೀರು ಬೀಳಬೇಕು. ಆಗಲೇ ತೀರ್ಥ ಬಂದರೆ ಸರಿ, ಇಲ್ರಿ ಇದು ಹಿಂಗೇನೆ. ನನ್ನ ಪ್ರಕಾರ ವೆರಿ ಗುಡ್, ಚೆನ್ನಾಗಿ ಫೈಟಿಂಗ್ ಮಾಡಿ, ಒಳ್ಳೇದಾಗಲಿ ನಿಮಗೆ. ಮತ್ತೆ ಎಂಟರ್ಟೈನ್ಮೆಂಟ್ ಪುಕ್ಕಟ್ಟೆ ಕೊಡ್ತೀವಿ ಇಂದಾಗ ಬೇಡ ಅನ್ನೋಕ್ಕಾಗತ್ತಾ? ಮಾಡ್ರಿ ಫೈಟ. ಸರಿ, ಈ ರಾಜ್ಯ ಕಿಸಾನ್ ಸಂಘ ಬೆಂಗಳೂರಿನಲ್ಲಿ ಇವತ್ತು ರೈತ ಗರ್ಜನೆ ಹೆಸರಿನಲ್ಲಿ ಒಂದು ಪ್ರತಿಭಟನೆ ಮಾಡಿದೆ. ಅದಕ್ಕೆ ವಿಜಯೇಂದ್ರ ಕೂಡ ಹೋಗಿಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಕಿರಿಕಾಡ್ದು ಅಲ್ಲೆಲ್ಲ ಮಾತಾಡೋವಾಗ ಅಲ್ಲಿ ಯಾವುದೋ ಇದರಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಹೇಳಿದ್ರು, ಮುಸ್ಲಿಮರ ಮತ ಹಕ್ಕು ರದ್ದು ಮಾಡಿಬಿಡಬೇಕು, ಸಂವಿಧಾನ ಅಪಾಯದಲ್ಲಿದೆ ಅಂತ ಯಾವಾಗಲೂ ಹೇಳುವ ಕಾಂಗ್ರೆಸ್ಸು ಈಗ ವಕ್ಫ್ ಬಿಲ್ ಮೂಲಕ ಮೋದಿ ಟಕ್ಕರ್ ಕೊಟ್ಟಿದ್ದಾರೆ, ಡ್ಯಾಶ್ ಡ್ಯಾಶ್ ಅಂತೆಲ್ಲ ಅವರು ಯಾರು ಅವ್ರವ್ರು ಹೇಳಿದ್ದಾರೆ. ಈ ಮಧ್ಯೆ ವಕ್ಫ್ ಬಿಲ್ಲನ್ನು ಅಂದರೆ ತಿದ್ದುಪಡಿ ಏನಿದೆ ಅದನ್ನು ಈ ಸೆಷನ್ನಲ್ಲೇ ತರುತ್ತೆ ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ.
ರೈತರುಗಳಿಗೆ ನೋಟಿಸ್ಗಳನ್ನ ಕೊಟ್ಟು ಸಿದ್ದರಾಮಯ್ಯನವರನ್ನು ಕೇಳಿ ಜಮೀರ್ ಅಹಮದ್ ಅವರು ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಜಮೀನುಗಳನ್ನ ಕಿತ್ಕೊಳ್ತಕ್ಕಂಥ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಕುಮ್ಮಕ್ ನೀಡ್ತಾ ಇದೆ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯು ಕೂಡ ಹೋರಾಟವನ್ನ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಮುಸ್ಲಿಂ ಜನಾಂಗಕ್ಕೆ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ತರ ಮಾಡಿದ್ರೆ ಏನು ವಕ್ಫ್ ಮಂಡಳಿ ಯಾವ ಕಾನೂನು ಇಲ್ಲದೆ ಯಾರ್ದು ಬೇಕಾದ್ರೂ ಆಸ್ತಿ ಎಲ್ಲವನ್ನು ಕಿತ್ಕೋಬಹುದು ಅಂತ ಹೇಳ್ತಾ ಇದ್ರು. ಅದು ಬಹಳ ಅನ್ಯಾಯ. ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ತರ ಮಾಡ್ಬೇಕು. ಒಂದು ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ಥರ ಮಾಡಬೇಕು ಅಂತಂದ್ರೆ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕಲ್ವ ಸರ್ ತಿದ್ದುಪಡಿಗೆ? ಅದು ಆಗತ್ತಾ? ಮಾಡಲ್ಲ. ಕಾಂಗ್ರೆಸ್ ಈಸ್ ನಾಟ್ ಇನ್ ಎ ಪೊಸಿಷನ್. ಕಾಂಗ್ರೆಸ್ಗೆ ಬ್ಯಾಲೆನ್ಸಿಂಗ್ಗೆ ಬಹುದೊಡ್ಡ ಕೆಲಸ ಆಗಿಬಿಟ್ಟಿದೆ ಈ ದೇಶದಲ್ಲಿ. ಅವ್ರಿಗೆ ಪಕ್ಷ ಕಟ್ಕೊಳ್ಳೋದು ಹೋಗಲಿ, ಆ ಪಕ್ಷನ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ಮಧ್ಯೆ ಬ್ಯಾಲೆನ್ಸ್ ಮಾಡೋದೇ ಅವ್ರಿಗೆ ದೊಡ್ಡ ಕೆಲಸ. ಹಾಗಾಗಿ ಏನಾಗೋಗ್ತಾ ಇದೆ, ಕೆಲವೆಡೆಗಳಲ್ಲಿ ಬಹುಸಂಖ್ಯಾತರವ್ರನ್ನ ನಂಬಕ್ಕೆ ತಯಾರಿ ಇಲ್ಲ, ಕೆಲವೆಡೆಯಲ್ಲಿ ಅಲ್ಪಸಂಖ್ಯಾತರು ಅವ್ರನ್ನ ನಂಬಕ್ಕೆ ತಯಾರಿ ಇಲ್ಲ. ಅಬ್ಬೆಪಾರಿ ಎಡಬಿಡಂಗಿ ಆಗೋಗಿದೆ ಇದು ಪರಿಸ್ಥಿತಿ ಈಗ. ಹಾಗಾಗಿ ಅಷ್ಟು ಸುಲಭ ಅಲ್ಲ ಅವ್ರು ಸಪೋರ್ಟ್ ಮಾಡ್ಬಿಟ್ಟು ನಿಂತ್ಕೋತಾರಾ? ನಿಂತ್ಕೋತಾರೆ ಅಷ್ಟೇ. ಆಮೇಲೆ ಇನ್ನು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿನ ನಂತರ ಮೈಸೂರಿನಲ್ಲಿ ದಳ ದಂಗಲ್ ಜೋರಾಗಿದೆ. ಜಿಟಿ ದೇವೇಗೌಡ ಮತ್ತು ಸಾರಾ ಮಹೇಶ್ ನಡುವಿನ ಮುನಿಸು ಈಗ ಮತ್ತಷ್ಟು ಸ್ಫೋಟವಾಗಿದೆ. ಚನ್ನಪಟ್ಟಣದಲ್ಲಿ ಪ್ರಚಾರಕ್ಕೆ ನನ್ನನ್ನ ದೇವೇಗೌಡರು ಕರೆದಿಲ್ಲ ಅಂತ ಜಿಟಿಡಿ ಹೇಳಿದ್ರು. ಅದಕ್ಕೆ ಸಾರಾ ಮಹೇಶ್ ತಿರುಗೇಟ್ ಕೊಟ್ಟರು. ಮುಂದುವರೆದು ಜೆಡಿಎಸ್ ಶಾಸಕರನ್ನ ಸೆಳೆಯುವ ಯೋಗೇಶ್ವರ್ ಮಾತಿಗೆ ಸಾರಾ ಮಹೇಶ್ ಆಕ್ರೋಶ ಹೊರಹಾಕಿದ್ರು. ಎಲ್ಲರನ್ನ ಕರೆದುಕೊಂಡು ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡೋಕೆ ಅವ್ರು ಯಾರು ಅಂತ ಯೋಗೇಶ್ವರ್ ಅವರನ್ನ ಶಾಸಕಿ ಶಾರದಾಪುರ್ಯ ನಾಯ್ಕ ಪ್ರಶ್ನೆ ಮಾಡಿದ್ದಾರೆ. ಜೆಡಿಎಸ್ ಮುಗಿಸಲು ಕಾಂಗ್ರೆಸ್ ನೋಡ್ತಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಇದೇ ವೇಳೆ ಯೋಗೇಶ್ವರ್ ಹೇಳಿಕೆಗೆ ಪೂರಕವಾಗಿ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ. ಅಷ್ಟು ಜನ ಸ್ನೇಹಿತರು ಹೇಳ್ತಾ ಇದ್ದೀರಿ ಪ್ರಾದೇಶಿಕ ಪಕ್ಷ ಮುಳುಗೇ ಹೋಯ್ತು. ಕೆಲವು ಕಾಂಗ್ರೆಸ್ ನಾಯಕರಿಗೆ ಹೇಳಿ ಬಯಸ್ತೀನಿ, ಭ್ರಮೇಲಿರಬೇಡಿ. ನಮ್ಮ ನಾಯಕರು ಜಿಟಿ ದೇವೇಗೌಡರಿಗೆ ಹೇಳ್ತಾ ಇರೋದು, ನನ್ನನ್ನು ಯಾಕೆ ಕಳಂಕಿತನಾಗಿ ಮಾಡ್ತೀರಿ, ನನ್ನನ್ನು ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ? ನಿಮ್ಮ ಮೂಲಕ ನಾನು ಮನವಿ ಮಾಡೋದು, ನನ್ನನ್ನು ದೂರ. ಅವ್ರು ಯಾರು ಎಲ್ಲರನ್ನೂ ಕೊಂಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡೋದು ಏನು ಅದರ ಅರ್ಥ? ನಮ್ಗೆ ಟಾಸ್ಕ್ ಕೊಟ್ಟರೆ ನಾವು ಅವ್ರನ್ನ ಸೆಳಿತೀವಿ, ಅವ್ರನ್ನ ಮಾಡ್ತೀವಿ, ಇವೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಇದನ್ನೇ ಮಾಡಿ ಅಭ್ಯಾಸ. ಹಾಗಾಗಿ ಅವರು ಇದನ್ನೇ ಹೇಳಿದ್ರು, ಅದನ್ನೇ ನೆನೆಸ್ಕೊಳ್ಳೋದು ಎಲ್ಲ ಹೋದ ಕಡೆಗೆಲ್ಲ. ನಮ್ಮ ಪಕ್ಷದ ಮುಖಂಡರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಕೆಟ್ಟ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯವರು ಬಂದು ಸೇರ್ಕೊಳ್ಳೋದು ಒಳ್ಳೆಯದು. ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಲ್ಲಿ ಈಗ ಮಹಾರಾಷ್ಟ್ರದಲ್ಲೆಲ್ಲ ಏನಾಗಬೇಕು? ಇಫ್ ಯೋಗೇಶ್ವರ್ ಸ್ಟೇಟ್ಮೆಂಟ್ ಇಸ್ ಇದು, ಅಲ್ಲೇನಾಗಬೇಕು? NCP ಎಲ್ಲ ಕಾಣೆ ಆಗೋಗ್ಬೇಕು, ಕಾಂಗ್ರೆಸ್ ಬಿಟ್ಟೆಲ್ಲ ಓಡೋಗ್ಬಿಡ್ಬೇಕೀಗ, ಯಾಕೆ ಭವಿಷ್ಯ ಇಲ್ಲ ನಮ್ಗೆ ಇಲ್ಲಿ ಅಂತ. ಒಂದು ಚುನಾವಣೆ ಮುಗಿದ ಕೂಡಲೇ ಸೋಲಾದ ಪಕ್ಷ ಹೀಗಿರುತ್ತೆ ಅನ್ನೋದನ್ನು ನೀವು ಭಾವಿಸೋದೇ ಫಸ್ಟ್ ತಪ್ಪು. ಅದು ಆರೋಗ್ಯನ್ಸ್ ಆಫ್ ಪಾಲಿಟಿಕ್ಸ್. ಅದು BJPಗೂ ಅನ್ವಯ ಆಗತ್ತೆ, ಕಾಂಗ್ರೆಸ್ಗೂ ಅನ್ವಯ ಆಗತ್ತೆ. ಅದು ಆರೋಗ್ಯನ್ಸ್ ಆಫ್ ಪಾಲಿಟಿಕ್ಸ್. ಅದು ಹಂಗಾರೆ ಮಹಾರಾಷ್ಟ್ರಲ್ಲಿನು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ರೆಸ್ಪಾನ್ಸಿಬಲ್, ಭರತ್ ಬೊಮ್ಮಾಯಿ ಸೋಲಕ್ಕೆ ಬಸವರಾಜ ಬೊಮ್ಮಾಯಿನೇ ರೆಸ್ಪಾನ್ಸಿಬಲ್. ಹಂಗಾರೆ ಈಗ ಮಹಾರಾಷ್ಟ್ರಲ್ಲಿ ಸೋತಿದ್ದಕ್ಕೆ ಯಾರು ರೆಸ್ಪಾನ್ಸಿಬಲ್? ಯಾರು ಕಾಣಿಸ್ತಿಲ್ಲ. ಯಾರು ಉತ್ತರ ಕೊಡಬೇಕಲ್ಲ ಅವಾಗ. ಹಾಗಾದ್ರೆ ಇದಪ್ಪ ಕಾಂಗ್ರೆಸ್ನವರೆಲ್ಲ ಓಡೋಗೋದು, ಅಲ್ಲಿಂದ ಓಡೋಗ್ಬಿಟ್ಟಿದ್ದಾರೆ ಭಾಳ ರಾಜ್ಯಗಳಲ್ಲಿ. ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಕಾಂಗ್ರೆಸ್. ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಆಗಿದೆ, ಆರ್ಗನೈಸೇಷನ್ ಇದೆ, ಪ್ಲಸ್ ಲೀಡ್ರ್ಗಳಿದ್ದಾರೆ. ಈ ಲೀಡ್ರುಗಳು ಈ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ನಾಯಕರ ಮೇಲೆ ಡಿಪೆಂಡ್ ಆಗಿದೆ ಅಂತ ನನಗಂತೂ ಅನ್ಸಲ್ಲ. ಕಾಂಗ್ರೆಸ್ನವ್ರಿಗೆ ಅನ್ನಿಸ್ಬೋದು, ನನಗಂತೂ ಅನ್ಸಲ್ಲ ಅದು ಅವ್ರದ್ದು. ಆದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸು ನಿಧಾನವಾಗಿ ಒಂಥರ ಡೆಸ್ಪರೇಷನ್ ಪೊಸಿಷನ್ ಮೂವ್ ಆಗ್ತಿದೆ ಭಾಳ ಕಡೆಗಳಲ್ಲಿ. ಒಂದೊಂದು ರಾಜ್ಯ ಆದಮೇಲೆ ಒಂದೊಂದು ರಾಜ್ಯವನ್ನು ಕಳ್ಕೊಳ್ಳೋದು ಹೋಗಲಿ, ಕಳ್ಕೊಳ್ಳೋದು ಯಾರು ಬೇಕಾದ್ರೂ ಕಳ್ಕೋಬೋದು. ಸೋಲು ಗೆಲುವು ಇಸ್ ಕಾಮನ್, ಅದೇನು ದೊಡ್ಡದಲ್ಲ ಎಲೆಕ್ಷನಲ್ಲಿ. ಬಟ್ ಅದರ ಪೊಸಿಷನಿಂಗ್ ಏನಾಗ್ತಿದೆ ನೋಡಿ. ನಿಧಾನಕ್ಕೆ ಲಾಲೂಗೆ ಬಿಟ್ಟುಕೊಟ್ಟ ಬಿಹಾರಲ್ಲಿ ಏನಾಯಿತು, ನಿಧಾನಕ್ಕೆ ಸಮಾಜವಾದಿಗೆ ಬಿಟ್ಟುಕೊಟ್ಟಿರೋ ಉತ್ತರ ಪ್ರದೇಶದಲ್ಲಿ ಏನಾಗಿದೆ, ನಿಧಾನಕ್ಕೆ ಮಮತಾ ಬ್ಯಾನರ್ಜಿನ ಕಳ್ಕೊಂಡ ಮೇಲೆ ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು, ನಾನು NCP ಫಾರಮ್ ಆದಾಗ ಶರದ್ ಪವಾರ್ನ ಕಳ್ಕೊಂಡಿದ್ದಕ್ಕೆ ಕಾಂಗ್ರೆಸ್ಗೆ ಮಹಾರಾಷ್ಟ್ರಲ್ಲಿ ಏನಾಗಿದೆ, ಹೀಗೆ ಎಲ್ಲ ಕಡೆಯಲ್ಲಿ ತಮಿಳ್ನಾಡಲ್ಲಿ ಏನಾಗಿದೆ. ಹೀಗಾಗಿ ಇದು ಇಟ್ಸ್ ಗೆಟಿಂಗ್ ರೆಲಿಗೇಟೆಡ್. ಸೋಲು ಗೆಲುವು ಇಸ್ ಎ ಡಿಫರೆಂಟ್ ಇಶ್ಯೂ. ಒಂದ್ಸರಿ ಗೆಲ್ಬೋದು, ಒಂದ್ಸರಿ ಸೋಲ್ಬೋದು. ಪಕ್ಷ ಇದ್ದರೆ ನಾಳೆ ಗೆಲ್ಲಬಹುದು. ಪಕ್ಷ ನೀವು ರೆಲಿಗೇಟ್ ಕೆಳಕೊಟ್ಟೋಗ್ಬಿಟ್ರೆ ಏನು ಮಾಡ್ತೀರಿ? ದ್ಯಾಟ್ಸ್ ದಿ ಡೆಸ್ಪರೇಷನ್ ಫಾರ್ ಕಾಂಗ್ರೆಸ್ ಇರಬೇಕು ರಾಷ್ಟ್ರ ಮಟ್ಟದಲ್ಲಿ. ರಾಜ್ಯದಲ್ಲ, ರಾಜ್ಯದಲ್ಲಿ ಚೆನ್ನಾಗೇ ಇದ್ದಾರೆ ಅವರು. ಹಾಗಾಗಿ ಇಲ್ಲಿರೋರು ಮಾತಾಡೋವಾಗ ಕೇರ್ಫುಲ್ ಆಗಿರಬೇಕು.
ಬೇರೆ ಕಡೆ ಆಗ್ತಾ ರಾಷ್ಟ್ರೀಯ ಪಕ್ಷ ನಾವು ಅನ್ನೋದು